ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು. ನಾನು ನಿಮ್ಮ ಶಿಲ್ಪ. ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ? ನಮ್ಮ ಆನೇಕಲ್ನ ಅದ್ದೂರಿ ತಿಮ್ಮರಾಯ ಸ್ವಾಮಿ ಜಾತ್ರೆ ಮಹೋತ್ಸವ 2026. ಇವತ್ತಿಲ್ಲಿ ಜಾತ್ರೆ ಮಾಡ್ತಾರೆ ವರ್ಷಕ್ಕೊಂದ್ಸರಿ. ಸೊ ಜಾತ್ರೆ ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸೋಣ ಅನ್ನೋದಕ್ಕೋಸ್ಕರ ನಾನು ಬೆಳಿಗ್ಗೆನೇ ಇವತ್ತು ಬಂದಿದ್ದೀನಿ. ಮೊದಲು ದೇವಸ್ಥಾನ ಎಲ್ಲ ವಿಡಿಯೋ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ನಂತರ ಜಾತ್ರೆ ವಿಡಿಯೋನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಜಾತ್ರೆ ವಿಡಿಯೋ ನೀವೆಲ್ಲ ನೋಡಬೇಕಂತಂದರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಂತಕಥೆಯ ಪ್ರಕಾರ ಹೇಳೋದಾದರೆ ಪ್ರಾಚೀನ ಕಾಲದಲ್ಲಿ ಪಾಳೆಗಾರರಾದ ತಿಮ್ಮೇಗೌಡರು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದು. ತಿಮ್ಮೇಗೌಡರ ಕನಸಿನಲ್ಲಿ ಪ್ರತಿನಿತ್ಯ ಇರುವೆ ಬೆಟ್ಟದ ಅಂದರೆ ಹಾವಿನ ಗುಂಡಿ ಮೇಲೆ ಹಸುವೊಂದು ಹಾಲು ಚೆಲ್ಲೋ ರೀತಿ ಅಂದರೆ ಕರಿಯೋ ರೀತಿ ಬೀಳೋ ಕನಸು ಬರ್ತಾ ಇರುತ್ತೆ ಪ್ರತಿನಿತ್ಯ. ಯಾಕೆ ಈ ಥರ ಕನಸು ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಮತ್ತು ಅದೇ ಕನಸನ್ನ ಸತ್ಯ ಅಂತ ತಿಳ್ಕೊಂಡು ಸೈನಿಕರನ್ನ ಕಳಿಸ್ತಾರೆ. ಆ ಹುತ್ತ ಎಲ್ಲಿದೆ ಅಂತ ಕಂಡುಹಿಡೀರಿ ಅಂತ. ಸೈನಿಕರು ಬಂದು ಆ ಹುತ್ತನ ಅಗದಿ ನೋಡಿದಾಗ ಆ ಹುತ್ತದೊಳಗೆ ಇರೋದೇ ಶ್ರೀನಿವಾಸ ಮೂರ್ತಿ. ನೋಡಿ, ಇದೇ ಮೊದಲು ನಾವು ಕಂಡಂತಹ ಶ್ರೀನಿವಾಸನ ಮೂರ್ತಿ. ಮೊದಲು ದೇವಾಲಯ ಇದ್ದಿದ್ದು ಇದೇ ರೀತಿ. ನಂತರದ ದಿನಗಳಲ್ಲಿ ಹೊಸ ವಿಗ್ರಹನ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ದೊಡ್ಡದಾಗಿ ನಿರ್ಮಾಣ ಮಾಡಿ ಕಟ್ಟಿರುವಂತಹ ದೇವಾಲಯ ಇದು. ದಿನ ಪೂಜೆ ಪುನಸ್ಕಾರ, ಶನಿವಾರದೊತ್ತಂತೂ ವಿಶೇಷವಾಗಿ ಪೂಜೆ ನಡೆಯುತ್ತಾ ಇರುತ್ತೆ ಶ್ರೀನಿವಾಸನಿಗೆ. ಪ್ರತಿ ವರ್ಷ ಜಾತ್ರೆ, ಉತ್ಸವ, ಮಹೋತ್ಸವ, ಪಲ್ಲಕ್ಕಿಗಳು, ಎಲ್ಲ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋತಾರೆ. ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಅದ್ಧೂರಿಯಾಗಿ ನಡೆಯೋ ಜಾತ್ರೆ ಅಂತಂದರೆ ನಮ್ಮ ತಿಮ್ಮರಾಯ ಸ್ವಾಮಿ ಜಾತ್ರೆ ಅಂತ ಹೇಳ್ಬೋದು. ಇನ್ನು ಜಾತ್ರೆ ವಿಡಿಯೋ ಅಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಕಡೆ ಪ್ರಸಾದಗಳು, ಅನ್ನದಾನಗಳು, ಮತ್ತು ನೀರು ಮಜ್ಜಿಗೆ, ಪಾನಕ ಏನೇನಿರುತ್ತೆ ಗೊತ್ತಾ ಜಾತ್ರೆಯಲ್ಲೆಲ್ಲ. ಲಾಸ್ಟ್ ಇಯರು ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ವಿಶೇಷತೆ ಏನೇನಂತ ನೋಡ್ಕೊಳ್ತಾ ಹೋಗೋಣ. ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಹೋಗಿ ದರ್ಶನ ಮಾಡಿಕೊಂಡು ನಂತರ ಬಂದು 1:15 ಕರೆಕ್ಟಾಗಿ ರಥೋತ್ಸವನ ಎಳೆಯುವಂಥದ್ದು. ಸೊ ಫಸ್ಟು ದೇವರ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ರಥೋತ್ಸವನ ವಿಡಿಯೋ ಮಾಡ್ತೀನಿ. ಜಾತ್ರೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಫ್ರೆಂಡ್ಸ್ ನೋಡಿ, ಜಾತ್ರೆ ರಥ ಸಿದ್ಧ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ 1:15 ಸಮಯಕ್ಕೆ ಶ್ರೀನಿವಾಸ ಮೂರ್ತಿನ ಈ ರಥದೊಳಗಡೆ ಕೂರಿಸಿ ರಥ ಎಳೆಯೋದು. ನೆಕ್ಸ್ಟು ಮೆರವಣಿಗೆಗೆ ಓರಿಗಳನ್ನೆಲ್ಲ ಕರ್ಕೊಬಂದಿದ್ದಾರೆ. ಅಲ್ಲೋಗಿ ನೋಡ್ಕೊಂಬರೋಣ. ಬಾಳೆಹಣ್ಣು ನೋಡಿ, ತೇರ್ ಮೇಲೆ ಎಸೆಯೋದಕ್ಕೆ ಬಾಳೆಹಣ್ಣಿಗೊಂದು ಗಮನ ಚುಚ್ಚಿ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, ಒಂದು ಚೆಂದ. ಇದೆಲ್ಲ ತೇರ್ ಮೇಲೆ ಹಾಕೋದಕ್ಕೆ ಬಾಳೆಹಣ್ಣೆಲ್ಲ ಕುಯ್ದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಬಾಳೆಹಣ್ಣು ಇಟ್ಕೊಂಡವ್ರೆ ಇಲ್ಲಿ. ಹೋರಿ ಮೆರವಣಿಗೆಗೆ ಹೋರಿಗಳನ್ನೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ.
ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ತಾಯ್ತ ಕೊಡ್ತಾರೆ, ಮಕ್ಕಳಿಗೆಲ್ಲ ಕಟ್ಟಿದ್ರೆ ಭಯ ಏನಾದರೂ ಬಿದ್ದಿದ್ರೆ ಅದೆಲ್ಲ ಹೋಗುತ್ತೆ. ನಮ್ಮ ಆನೇಕಲ್ನ ವಿವಸ್ ಕಾಲೋನಿ ತಂಡದ ಕಡೆಯಿಂದ ಇಲ್ಲಿ ನೀರ್ಮಜ್ಜಿಗೆ ಪಾನಕ ಹೆಸರುಬೇಳೆನ ಕೊಡ್ತಿದ್ದಾರೆ ನೋಡಿ. ಆನೇಕಲ್ನ ತಿಮ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಅವರು ಆ ತಂಡದಿಂದ ಇಲ್ಲಿ ನೀರ್ಮಜ್ಜಿಗೆ ಪಾನಕ ಹೆಸರುಬೇಳೆನ ಕೊಡ್ತಿದ್ದಾರೆ. ಇನ್ನು ನಮಗೆ ಲೈನಾಗಿ ಕಾಣ್ತಾನೆ ಇರುತ್ತೆ. ಈ ದೇವಸ್ಥಾನ ಸಿಗೋ ತನಕ ನೀರ್ಮಜ್ಜಿಗೆ ಹೆಸರುಬೇಳೆ ಪಾನಕ ಪ್ರಸಾದ ಅಂತೂ ಸಿಕ್ಕಾಪಟ್ಟೆ ಒಂದು ಕಡೆ ಅಲ್ಲ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಕಡೆ ಬೇಕು ಅಷ್ಟು ಕಡೆನೂ ಸಿಗುತ್ತೆ. ಈವ್ನಿಂಗ್ ತನಕನೂ ಕೊಡ್ತಾನೇ ಇರ್ತಾರೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡು ತಿನ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಆನೇಕಲ್ನ ತಿಮ್ಮರಾಯ ಸ್ವಾಮಿ ಜಾತ್ರೆ ಹೇಗಿರುತ್ತೆ ಗೊತ್ತಾ ಫ್ರೆಂಡ್ಸ್? ಒಂದ್ಸರಿ ನೋಡಿ ಹೆಂಗಿದೆ ಅಂತ ಸುತ್ತನೂ. ಯಾವ ಊರಿನವರು ಸರ್ ನೀವು ಎಷ್ಟು ವರ್ಷದಿಂದ ಈ ಥರ ಕೊಡ್ತಾ ಇದ್ದೀವಿ? ಇದೇ ಮೊದಲನೇ ವರ್ಷ ಮಾಡ್ತಾ ಇರೋದು. ನಾವು ಒಂದು ಜಿಗಣಿ ಹತ್ರ ಗಿಡ್ಡೇನಹಳ್ಳಿ ಅಂತ. ಅಲ್ಲಿಂದ ಇಲ್ಲಿಗೆ ಬಂದು? ಹೌದು, ಅದು ನಮ್ಮ ಮನೆ ದೇವರು. ನಮ್ಮ ಮನೆ ದೇವರು ಪಾಪು ದರ್ಕೆ ಇತ್ತು, ಅದಕ್ಕೆ ಮಾಡಿಸ್ತಾ ಇದ್ದೀವಿ. ಖುಷಿ, ಒಳ್ಳೆಯದಾಗಲಿ. ಜಾತ್ರೆ ಎಲ್ಲ ಮುಗೀತು, ರಥ ಎಳೆದಿದ್ದಾಯಿತು. ನೆಕ್ಸ್ಟ್ ಜಾತ್ರೆಯಲ್ಲಿ ಏನೇನು ಸಿಗುತ್ತೆ ವಸ್ತುಗಳು ಎಲ್ಲ ನೋಡ್ಕೊಳ್ತಾ ಹೋಗ್ತಾ ಇರೋಣ. ಹಂಗೆ ಜಾತ್ರೆಯಲ್ಲಿ ಮುದ್ದೆ ಊಟ ಕೊಡ್ತಾ ಇದ್ದಾರೆ, ಬಿಸಿ ಬಿಸಿ. ನಮಗೆ ಪರಿಚಯ ಇದ್ದವರು ತಿನ್ಬನ್ರಿ ಅಂತ ಕರೀತಿದ್ದಾರೆ. ಜಾತ್ರೆಯಲ್ಲಿ ಇದೊಂದು ವಿಶೇಷವಾಗಿದೆ ನೋಡಿ. ಅದ್ರ ಒಳಗಡೆ ದೇವರುಗಳಿದೆ. ಇಲ್ಲಿ ಲೈಟ್ ಹಾಕಿದ್ರೆ ಇದು ಶೈನಿಂಗ್ ಬರುತ್ತೆ. ನೈಟ್ ಟೈಮ್ 1 ಪೀಸ್ 200, 2 ಪೀಸ್ 300. ಜಾತ್ರೆಯಲ್ಲಿ ನಿಮ್ಗೆ ಏನೇನು ಬೇಕು ಮನೆಗೆ ಉಪಯೋಗಿಸೋದು, ಮಕ್ಕಳು ಆಟ ಆಡೋದು, ನಮಗೆ ಬೇಕಾಗಿರೋ ಜ್ಯುವೆಲ್ಸು, ತಿನ್ನೋದು, ಆಟ ಆಡೋದು ಎಲ್ಲ ಸಿಗುತ್ತೆ. ಇನ್ನೊಂದು ಏನು ಬೇಕು ಹೇಳ್ಬೇಕಂದ್ರೆ ನಮ್ಮ ಜಾತ್ರೆಯಲ್ಲಿ ಸಿಗೋದೆಲ್ಲ ಅಫೋರ್ಡಬಲ್ ಪ್ರೈಸ್. ಆರಾಮಾಗಿ ಪಿಂಗಾಣಿ ಐಟಮ್ಸು ಮತ್ತು ಕುಟ್ಟೋ ಅಂಥದ್ದು ಏನೇನು ಬೇಕು, ಉಪ್ಪಿನಕಾಯಿ ಹಾಕೋ ಜಾಡಿ ಎಲ್ಲನೂ ಸಿಗ್ತವೆ. ಮನೆಗೆ ಬೇಕಾಗಿರೋ ತೋರಣಗಳು ಎಲ್ಲ ಡಿಫ್ರೆಂಟಾಗವೆ, ಕಲರ್ಫುಲ್ಲಾಗಿ ಯಾವ ಥರ ಬೇಕು. ವಾಸಸ್ ಚೆನ್ನಾಗಿದೆ ನೋಡಿ. ರುದ್ರಾಕ್ಷಿ ಮಣಿ ಸರಗಳು, ಕಲರ್ ಮಣಿ ಸರಗಳು. ಇದು ಕಾಲ್ಗೆ ಹಾಕ್ಕೊಳ್ಳೋದು ಗೆಜ್ಜೆಗಳು. ಎಲ್ಲ ಸೋಫಾ ಕವರ್ಸು. ಎಷ್ಟು ಸರ್ ಒಂದು ಸೋಫಾ ಕವರ್ ಸೆಟ್ಟು? 800 ಸ್ಟಾರ್ಟ್ ಆಗುತ್ತಾ? ಎಲ್ಲ ಪ್ಲಾಸ್ಟಿಕ್ ಫ್ಲವರ್ಸು, ವಾಸಸ್ಸು ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಅನಿಸಲ್ಲ ಪ್ಲಾಸ್ಟಿಕ್ ಇದೆಲ್ಲ ಅಂತ, ತುಂಬ ಚೆನ್ನಾಗಿದೆ. $950. ಎಷ್ಟು ಸರ್ ಒಂದು ಪೀಸ್ ಇದು? 50 ರೂಪೀಸ್. ಯಾವ ತೊಗೊಂಡ್ರು? ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಇದು ಲೈಟ್ಸ್ ಎಲ್ಲ.
ತೊಗೊಂಡ್ರು 50 ರುಪೀಸ್ ಅಂತೆ. ಎಲ್ಲಿ ಕೊಡ್ತಾರೆ ಈ ಥರದ್ದು ಸರಗಳು ನಿಮಗೆ 50 ರುಪೀಸ್ಗೆ? ಮತ್ತು ಬ್ಯಾಂಗಲ್ಸು ಇದ್ದಾವೆ. ನೋಡಿದ್ರಲ್ಲ ನಮ್ಮ ಆನೇಕಲ್ನ ತಿಮ್ಮರಾಯ ಸ್ವಾಮಿ ಜಾತ್ರೆ ಮಹೋತ್ಸವ, ಅದ್ಧೂರಿ ಜಾತ್ರೆ ಅಂತ ಹೇಳ್ಬೋದು. ಹೇಗಿತ್ತು, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.